ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿನ ಹೇಗೋಗುತ್ತೆ ಮನೆಯಲ್ಲಿ ಸ್ವಲ್ಪ ವೈರಿಂಗ್ ಕೆಲಸ ಇತ್ತು, ಹಾಗೆ ಅರ್ಥಿಂಗು ಮಾಡಿಸಿರಲಿಲ್ಲ. ಅದನ್ನೆಲ್ಲ ಮಾಡಿಸ್ತಿದ್ವಿ. ಏನು ಕೆಲಸ ಇದ್ರೂ ಮನೆ ರೆಡಿ ಆಗೋದಕ್ಕಿಂತ ಮುಂಚೆನೇ ಮಾಡಿಸ್ಬಿಡ್ಬೇಕು. ಹೀಗೆ ಅರ್ಧಬರ್ಧ ಆದಮೇಲೆ ಮನೆಯೆಲ್ಲ ರೆಡಿ ಆದಮೇಲೆ ಅರ್ಧಬರ್ಧ ಕೆಲಸ ಮಾಡಿಸೋದಿದೆಯಲ್ಲ, ಎಷ್ಟು ತಲೆ ತಿನ್ನುತ್ತೆ ಅಂದರೆ ಯಪ್ಪ. ಅದರಲ್ಲೂ ಒಬ್ಬರು ಮಾಡಿರೋ ಕೆಲಸನ ಇನ್ನೊಬ್ಬರು ಮಾಡೋದಿದೆಯಲ್ಲ, ಅದಂತೂ ತುಂಬ ತಲೆಗೆ ತಿನ್ನೋ ಕೆಲಸ. ಒನ್ ಡೇ ಫುಲ್ ಆಯಿತು. ಹಾಗೆ UPS ಕಲೆಕ್ಷನ್ನು ಕೊಡಬೇಕಿತ್ತು, ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಬೆಳಿಗ್ಗೆಯಿಂದ ಶುರು ಮಾಡಿದರು ಪಾಪ, ಸಂಜೆ ಆದ್ರೂ ಕೆಲಸ ಮಾಡಲಿಲ್ಲ. ಹಾಗೆ ನಮ್ಮನೇಲೂ ಎಲ್ಲ ಹೆಲ್ಪ್ ಮಾಡ್ತಿದ್ರು ಅವ್ರಿಗೆ. ಇವರು ಎಲ್ಲ ನೀಟಾಗಿ ರೆಡಿ ಮಾಡಿಕೊಡ್ತಾ ಇದ್ರು. ಮನೆಯೆಲ್ಲ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿತ್ತು. ಚರ್ಮುರಿ ಮಾಡ್ತಾ ಇದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಇದು ಸ್ವಲ್ಪ ಹೊಸ ಸ್ಟೈಲಲ್ಲಿ ಮಾಡ್ತಾ ಇರೋದು. ಸದ್ಯಕ್ಕೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಕಡಲೆ ಬೀಜನ ನಾನು ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ಹಸಿ ಚರ್ಮುರಿಗೆ ಕಡಲೆ ಬೀಜನ ಕರೆದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಡಲೆ ಕೂಡ ನಾನು ಕರ್ಕೊಳ್ತೀನಿ. ಕಡಲೆ ಬೀಜ ಎರಡನ್ನೂ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. 3 ಈರುಳ್ಳಿ, ಇದು ತರಿಸಿರೋದು ಪರವಾಗಿಲ್ಲ, ಚೆನ್ನಾಗಿ ಯೂಸ್ ಆಗ್ತಿದೆ. ಈಗೆಲ್ಲ ಈರುಳ್ಳಿನ ಇದು ಹಾಕೋದಿನ್ನೇ ಮರ್ತಿದ್ದೀನಿ. ಒಬ್ರು ಫೇಮಸ್ ಯೂಟ್ಯೂಬರ್ ಮಲ್ಲಮ್ಮ ಅಂತ ಒಬ್ರು ಒಂದು ಚಾನಲ್ ಇದೆ ನೋಡಿ, ಅವರು ಮಲ್ಲಮ್ಮ ಅಂತ ಮಾಡ್ತಾರಲ್ಲ, ಆ ಮಲ್ಲಮ್ಮ ಅವರು ಇವತ್ತು ನಮ್ಮ ಮನೇಲಿದ್ದಾನೆ. ಆದ್ರೆ ಆ ಮಲ್ಲಮ್ಮ ಅಲ್ಲ, ಅವ್ರ ಹೆಸರಿರೋ ಮಲ್ಲಮ್ಮ. ತೋರಿಸ್ತೀನಿ ನಿಮಗೆ ನಮ್ಮನೆ ಮಲ್ಲಮ್ಮನ್ನ. ಸದ್ಯಕ್ಕೆ ಈರುಳ್ಳಿ ರೆಡಿ ಆಯ್ತು. ಟೊಮೊಟೊ ಒಂದು ಹೆಚ್ಕೋಬೇಕು. ಟೊಮೊಟೊನ ಸಣ್ಣದಾಗಿ ಹೆಚ್ಕೋಬೇಕು. ನಮ್ಮನೇಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ನಮ್ಮನೆ ಮಲ್ಲಮ್ಮನ್ ತೋರಿಸ್ತೀನಿ, ಒಂದು ನಿಮಿಷ. ಎದ್ದೋಗ್ತಿದ್ದಾರೆ ಹಂಗಂತಿದ್ದಂಗೆ. ಹಾಗೆ ತಡಿ, ಹಸಿ ಚರ್ಮುರಿ ಮಾಡ್ತಾ ಇದೀನಿ, ತಿಂದೋಗುವಂತೆ. ಅಯ್ಯೋ, ನೀನ್ ತಿನ್ಲಿಲ್ಲ ಅಂದ್ರೆ ಮಲ್ಲಮ್ಮ ತಿನ್ನು, ತಡಿ. ಟೊಮೊಟೊ, ಈರುಳ್ಳಿ, ಉಪ್ಪು ಸ್ವಲ್ಪ, ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಖಾಲಿ ಆಗಿದೆ ಸದ್ಯಕ್ಕೆ. ಸ್ವಲ್ಪ ಸಾಂಬಾರ್ ಪೌಡ್ರು ಸ್ವಲ್ಪ ಹಾಕೊಳ್ಳಿ. ಇದಕ್ಕೆ ನೋಡಿ ರೆಡಿ ಆಯ್ತು. ಇದಕ್ಕೆ ಕರ್ದಿರೋ ಎಣ್ಣೆನ ಹಾಕೋಬೇಕು, ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಬಾರಪ್ಪ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ಪುರಿ ಹಾಕೋದು. ಟೇಸ್ಟ್ ನೋಡ್ಬಿಡ್ತೀನಿ. ಚೆನ್ನಾಗಿದೆ. ನಮ್ಮನೆ ಮಲ್ಲಮ್ಮಂಗೆ ಕೊಡ್ತಿದ್ದೀನಿ.
ಈಗ ಇದರಲ್ಲೇ ತಿನ್ನೋದೆ, ತಿಂದಮೇಲೆ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಸ್ವಲ್ಪ ಹಸಿ ಚುರುಮುರಿನ ತಿಂದಿದ್ದೆ, ಹಾಗಾಗಿ ನೈಟ್ ಸ್ವಲ್ಪ ರಾಗಿ ಅಂಬಲಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ರಾಗಿ ಸೂಪ್ ಅಂತ ಹೇಳ್ತೀರಲ್ಲ, ಅದನ್ನು ಹಳ್ಳಿ ಕಡೆ ಎಲ್ಲ ರಾಗಿ ಅಂಬಲಿ ಅಂತಲೇ ಹೇಳೋದು. ಸ್ವಲ್ಪ ನಾನು ಹೆಲ್ದಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು. ಅದಕ್ಕೆ 1-2 ಸ್ಪೂನಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿ, ತುಂಬ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಈರುಳ್ಳಿನ. ಜಸ್ಟ್ 10 ಸೆಕೆಂಡಷ್ಟು ಫ್ರೈ ಆದರೆ ಸಾಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಇದಕ್ಕೆ ಎಲ್ಲ ವೆಜಿಟೇಬಲ್ಸು ಹಾಕ್ಕೊಬೋದು. ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿ ಅಥವಾ ತುರಿದು ಹಾಕ್ಕೋಬೋದು, ಬೀನ್ಸ್ ಹಾಕ್ಕೋಬೋದು. ಅದನ್ನು ಒಂದಿನ ರೆಸಿಪಿನ ನಾನು ತೋರಿಸ್ತೀನಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. 1-2 ಲೋಟದಷ್ಟಾದರೆ 2 ಲೋಟ, 1 ಲೋಟದಷ್ಟಾದರೆ 1 ಲೋಟ. ನಾನಿಲ್ಲಿ 1 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ರಾಗಿ ಹಿಟ್ಟನ್ನು ಹಾಕ್ಕೋಬೇಕು. ನಾನು ಈ ರಾಗಿ ಹಿಟ್ಟಿಗೆ 1 kgಯಷ್ಟು ಮೆಂತ್ಯನ ಹಾಕಿ ಪೌಡರ್ ಮಾಡಿಸಿ ಇಟ್ಕೊಂಡಿರೋದು. ಹಾಗಾಗಿ ಮೆಂತ್ಯನೂ ಬಾಡಿಗೆ ಒಳ್ಳೆಯದು, ಹಾಗೆ ತಂಪು ಕೂಡ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಕುದಿಬೇಕು. ಇದು ಸ್ವಲ್ಪ ಕುದ್ದಾದಮೇಲೆ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಈ ಹದದಲ್ಲಾದರೆ ನಮಗೆ ರಾಗಿ ಮಾಲ್ಟ್ ರೆಡಿ ಆಯಿತು. ಹಾಗೆ 1 ಲೋಟಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೇಲೆ ಹಸಿ ಈರುಳ್ಳಿನ ಹಾಕ್ಕೊಬೇಕು. ಹಾಗೆ 1-2-3 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಹೆಲ್ದಿಯಾದ ರಾಗಿ ಅಂಬಲಿ ರೆಡಿ ಆಯಿತು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.